ಬಂಧುಗಳೇ, ನಿಮ್ಮ ದಾರಿದೀಪ ನ್ಯೂಸ್ಗೆ ಸ್ವಾಗತ. ಇಂದಿನ ವಿಷಯ ಶಬರಿಮಲೆ ಮತ್ತು ಸೆಕ್ಯುಲರ್ ನಾಟಕ. ಹಿಂದೂ ಧರ್ಮದ ಮೇಲೇಕೆ ಈ ಪ್ರಗತಿಪರ ಪ್ರಹಾರ ಬಗ್ಗೆ. ನಮಸ್ಕಾರ ಸ್ನೇಹಿತರೆ. ಇವತ್ತು ನಮ್ಮ ದೇಶದಲ್ಲಿ ಸಮಾನತೆ ಎನ್ನುವ ಪದ ಒಂದು ಫ್ಯಾಷನ್ ಆಗಿಬಿಟ್ಟಿದೆ. ಅದರಲ್ಲೂ ವಿಶೇಷವಾಗಿ ಹಿಂದೂ ಧರ್ಮದ ಆಚರಣೆಗಳು, ಸಂಪ್ರದಾಯಗಳ ವಿಷಯಕ್ಕೆ ಬಂದರೆ ಸಾಕು, ಈ ಎಡಪಂಥೀಯರು, ಕೆಲವು ಅನ್ಯಧರ್ಮೀಯರು ಮತ್ತು ಹೆಸರಿಗಷ್ಟೇ ಇರುವ ಬುದ್ಧಿಜೀವಿಗಳು ಬೀದಿಗೆ ಬಂದುಬಿಡುತ್ತಾರೆ. ಶಬರಿಮಲೆ ಅಯ್ಯಪ್ಪಸ್ವಾಮಿ ದೇವಸ್ಥಾನದಲ್ಲಿ ಮಹಿಳೆಯರ ಪ್ರವೇಶದ ಬಗ್ಗೆ ಇವರು ಮಾಡುವ ಹೋರಾಟ ನಿಜವಾಗಿಯೂ ಮಹಿಳಾ ಸಬಲೀಕರಣಕ್ಕಾಗಿಯೇ, ಅಥವಾ ಇದರ ಹಿಂದೆ ಹಿಂದೂ ಸಂಪ್ರದಾಯಗಳನ್ನು ಒಡೆಯುವ ಹುನ್ನಾರವಿದೆಯೇ? ಇಂದು ನಾವು ಈ ಸೊಗಲಾಡಿ ನೀತಿಯ ಮುಖವಾಡವನ್ನು ಕಳಚಲಿದ್ದೇವೆ. ಶಬರಿಮಲೆಯ ನೈಷ್ಠಿಕ ಬ್ರಹ್ಮಚರ್ಯದ ಮಹತ್ವ. ಶಬರಿಮಲೆಗೆ ಮಹಿಳೆಯರು ಹೋಗಬಾರದು ಎಂಬುದು ಲಿಂಗ ತಾರತಮ್ಯವಲ್ಲ. ಅದು ಆ ಕ್ಷೇತ್ರದ ಆರಾಧ್ಯ ದೈವವಾದ ಸ್ವಾಮಿ ಅಯ್ಯಪ್ಪನ ನೈಷ್ಠಿಕ ಬ್ರಹ್ಮಚರ್ಯಕ್ಕೆ ನೀಡುವ ಗೌರವ. ಪ್ರತಿಯೊಂದು ದೇವಸ್ಥಾನಕ್ಕೂ ತನ್ನದೇ ಆದ ವಿಧಿವಿಧಾನಗಳಿವೆ. ಕೆಲವು ದೇವಸ್ಥಾನಗಳಲ್ಲಿ ಪುರುಷರಿಗೆ ಪ್ರವೇಶವಿಲ್ಲ. ಉದಾಹರಣೆಗೆ ಕೇರಳದ ಚಕ್ಕುಳತ್ತುಕಾವು ದೇವಸ್ಥಾನ. ಅಲ್ಲಿಗೆ ಹೋಗಿ ಪುರುಷರು ನಮಗೆ ತಾರತಮ್ಯವಾಗುತ್ತಿದೆ ಎಂದು ಗಲಾಟೆ ಮಾಡುತ್ತಾರೆಯೇ? ಇಲ್ಲ, ಏಕೆಂದರೆ ಅದು ಆ ಕ್ಷೇತ್ರವ ನಂಬಿಕೆ. ಆದರೆ ಶಬರಿಮಲೆ ವಿಷಯದಲ್ಲಿ ಮಾತ್ರ ಈ ಪ್ರಗತಿಪರರಿಗೆ ಸಂವಿಧಾನ ನೆನಪಾಗುತ್ತದೆ. ಎಡಪಂಥೀಯರು ಮತ್ತು ಅನ್ಯಧರ್ಮೀಯರ ಹಸ್ತಕ್ಷೇಪ. ಇಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶವೇನೆಂದರೆ, ಶಬರಿಮಲೆ ಹೋರಾಟದ ಮುಂಚೂಣಿಯಲ್ಲಿ ಇರುವವರು ಯಾರು? ದೇವಸ್ಥಾನಕ್ಕೆ ಹೋಗಿ ದರ್ಶನ ಪಡೆಯಬೇಕು ಎಂಬ ಭಕ್ತಿ ಇರುವ ಮಹಿಳೆಯರಲ್ಲ. ಬದಲಾಗಿ ಹಿಂದೂ ಧರ್ಮದ ಮೇಲೆ ನಂಬಿಕೆಯೇ ಇಲ್ಲದ ನಾಸ್ತಿಕರು, ಎಡಪಂಥೀಯ ಕಾರ್ಯಕರ್ತರು ಮತ್ತು ಕೆಲವು ಅನ್ಯಧರ್ಮೀಯ ಪ್ರಚೋದಕರು. ಅಯ್ಯಪ್ಪನ ದರ್ಶನ ಪಡೆಯುವ ಉದ್ದೇಶ ಅವರಿಗಿಲ್ಲ. ಬದಲಾಗಿ ಸಾವಿರಾರು ವರ್ಷಗಳ ಸಂಪ್ರದಾಯವನ್ನು ಮುರಿಯುವ ಹಠವಷ್ಟೇ ಅವರಿಗಿದೆ. ಮಸೀದಿ ಮತ್ತು ಚರ್ಚ್ಗಳ ವಿಷಯದಲ್ಲಿ ಈ ಮೌನರೇಖೆ, ದ ಡಬಲ್ ಸ್ಟ್ಯಾಂಡರ್ಡ್ಸ್. ಈಗ ಮುಖ್ಯ ಪ್ರಶ್ನೆಗೆ ಬರೋಣ. ಸಮಾನತೆಯ ಬಗ್ಗೆ ಮಾತನಾಡುವ ಈ ಹೋರಾಟಗಾರರು ಬೇರೆ ಧರ್ಮಗಳ ಕಡೆಗೆ ಯಾಕೆ ಕಣ್ಣೆತ್ತಿ ನೋಡುವುದಿಲ್ಲ? ಮಸೀದಿಗಳಲ್ಲಿ ಮಹಿಳೆಯರ ಪ್ರವೇಶ. ಎಷ್ಟೋ ಮಸೀದಿಗಳಲ್ಲಿ ಮಹಿಳೆಯರಿಗೆ ಪುರುಷರಂತೆ ಪ್ರವೇಶವಿಲ್ಲ. ಅಲ್ಲಿಗೆ ನುಗ್ಗಿ ಸಮಾನತೆ ಕೇಳುವ ಧೈರ್ಯ ಈ ಎಡಪಂಥೀಯರಿಗಿದೆಯೇ? ಧಾರ್ಮಿಕ ಹುದ್ದೆಗಳು. ಚರ್ಚ್ಗಳಲ್ಲಿ ಮಹಿಳೆಯರು ಪಾದ್ರಿಗಳಾಗಲು ಅವಕಾಶವಿದೆಯೇ? ವ್ಯಾಟಿಕನ್ ಸಿಟಿನಲ್ಲಿ ಇದರ ಬಗ್ಗೆ ಚರ್ಚೆಯಾದಾಗ ಈ ಹೋರಾಟಗಾರರು ಎಲ್ಲಿ ಅಡಗಿದ್ದರು? ಹಿಂದೂ ಧರ್ಮದ ಸಣ್ಣ ವಿಷಯವನ್ನು ದೊಡ್ಡದು ಮಾಡುವ ಇವರು ಮಸೀದಿ ಮತ್ತು ಚರ್ಚ್ಗಳ ಕಟ್ಟುನಿಟ್ಟಾದ ನಿಯಮಗಳ ಬಗ್ಗೆ ಮಾತನಾಡಲು ಹೋದರೆ ಇವರ ಸೆಕ್ಯುಲರಿಸಂಗೆ ಧಕ್ಕೆಯುಂಟಾಗುತ್ತದೆ. ತೀಕ್ಷ್ಣ ಪ್ರಶ್ನೆಗಳು, ಹಾರ್ಡ್ ಹಿಟಿಂಗ್ ಕ್ವೆಶ್ಚನ್ಸ್. ಸಮಾಜಕ್ಕೆ ನಾವು ಕೇಳಬೇಕಾದ ಪ್ರಶ್ನೆಗಳು ಇಲ್ಲಿವೆ. ಭಕ್ತಿಯೋ ಅಥವಾ ಪ್ರಚಾರವೋ? ಶಬರಿಮಲೆಗೆ ಹೋಗಲು ಹಠ ಹಿಡಿಯುವವರು ಕಪ್ಪು ಬಟ್ಟೆ ಧರಿಸಿ 41 ದಿನಗಳ ವ್ರತ ಮಾಡುತ್ತಾರೆಯೇ? ಇಲ್ಲ, ಅವರು ಕ್ಯಾಮೆರಾ ಮುಂದೆ ಪೋಸ್ ಕೊಡಲು ಹೋಗುತ್ತಾರೆ. ಹಿಂದೂಗಳಷ್ಟೇ ಸಾಫ್ಟ್ ಟಾರ್ಗೆಟ್ ಆಗಿದ್ದಾರೆಯೇ? ಹಿಂದೂ ಧರ್ಮವು ಕಾಲಕಾಲಕ್ಕೆ ತನ್ನನ್ನು ತಾನು ತಿದ್ದಿಕೊಂಡು ಬಂದಿದೆ. ಆದರೆ ಅದರ ತಾಳ್ಮೆಯನ್ನೇ ದುರ್ಬಲತೆ ಎಂದುಕೊಂಡು ಪ್ರತಿಯೊಂದು ಆಚರಣೆಯಲ್ಲೂ ಕೈ ಹಾಕುವುದು ಎಷ್ಟು ಸರಿ? ನ್ಯಾಯಾಲಯದ ವ್ಯಾಪ್ತಿ. ಧಾರ್ಮಿಕ ನಂಬಿಕೆಗಳನ್ನು ತರ್ಕದ ಅಡಿಯಲ್ಲಿ ಅಳೆಯಲು ಸಾಧ್ಯವೇ? ನಂಬಿಕೆ ಎನ್ನುವುದು ತರ್ಕಕ್ಕೆ ನಿಲುಕದ್ದು. ಕೊನೆಯದಾಗಿ, ಹಿಂದೂಗಳೇ ಎಚ್ಚೆತ್ತುಕೊಳ್ಳಿ. ಇದು ಕೇವಲ ಮಹಿಳಾ ಪ್ರವೇಶದ ವಿಷಯವಲ್ಲ. ಇದು ಒಂದು ಧರ್ಮದ ಸಂಪ್ರದಾಯದ ಮೇಲೆ ನಡೆಯುತ್ತಿರುವ ಸಾಂಸ್ಕೃತಿಕ ಆಕ್ರಮಣ. ಶಬರಿಮಲೆಯ ಆಚಾರ ವಿಚಾರಗಳನ್ನು ರಕ್ಷಿಸುವುದು ಪ್ರತಿಯೊಬ್ಬ ಭಕ್ತನ ಕರ್ತವ್ಯ. ಸಮಾನತೆಯ ಹೆಸರಿನಲ್ಲಿ ಬರುವ ಈ ಸೊಗಲಾಡಿಗಳಿಗೆ ಅವರದ್ದೇ ಭಾಷೆಯಲ್ಲಿ ಉತ್ತರ ನೀಡುವ ಕಾಲ ಬಂದಿದೆ. ನಮ್ಮ ಧರ್ಮದ ಆಂತರಿಕ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡಲು ಯಾರಿಗೂ ಹಕ್ಕಿಲ್ಲ. ಖಂಡಿತ. ಸಂಪ್ರದಾಯ ವರ್ಸಸ್ ಲಿಂಗ ತಾರತಮ್ಯ, ಟ್ರೆಡಿಷನ್ ವರ್ಸಸ್ ಡಿಸ್ಕ್ರಿಮಿನೇಷನ್. ಶಬರಿಮಲೆಯಲ್ಲಿ ಮಹಿಳೆಯರ ಪ್ರವೇಶ ನಿರ್ಬಂಧವು ಪುರುಷ ಪ್ರಧಾನ ವ್ಯವಸ್ಥೆಯಲ್ಲ. ಅದು ಕ್ಷೇತ್ರ ಪುರಾಣಕ್ಕೆ ಸಂಬಂಧಿಸಿದ್ದು. ಸಂಶೋಧನಾ ಅಂಶ. ಭಾರತದಲ್ಲಿ ಕೇವಲ ಮಹಿಳೆಯರಿಗೇ ಮೀಸಲಾದ ಅನೇಕ ದೇವಸ್ಥಾನಗಳಿವೆ. ಉದಾಹರಣೆಗೆ ಚಕ್ಕುಳತ್ತುಕಾವು, ಕೇರಳ. ಇಲ್ಲಿ ನಾರಿ ಪೂಜೆ ನಡೆಯುವಾಗ ಪುರುಷರಿಗೆ ಪ್ರವೇಶವಿರುವುದಿಲ್ಲ. ಅಟ್ಟುಕಲ್ ಭಗವತಿ ದೇವಸ್ಥಾನ. ಇಲ್ಲಿನ ಪೊಂಗಾಲ ಹಬ್ಬಕ್ಕೆ ಪುರುಷರಿಗೆ ಅವಕಾಶವಿಲ್ಲ. ಕಾಮರೂಪ ಕಾಮಾಖ್ಯ, ಅಸ್ಸಾಂ. ನಿರ್ದಿಷ್ಟ ದಿನಗಳಲ್ಲಿ ಪುರುಷರಿಗೆ ಪ್ರವೇಶ ನಿಷೇಧವಿದೆ. ವಾದ. ಮಹಿಳೆಯರಿಗೆ ಮಾತ್ರ ಇರುವ ದೇವಸ್ಥಾನಗಳನ್ನು ಮಹಿಳಾ ಸಬಲೀಕರಣ ಎಂದು ಕರೆಯುವ ಎಡಪಂಥೀಯರು ಶಬರಿಮಲೆಯನ್ನು ಮಾತ್ರ ತಾರತಮ್ಯ ಎಂದು ಕರೆಯುವುದು ಅವರ ದ್ವಂದ್ವ ನೀತಿಯನ್ನು ತೋರಿಸುತ್ತದೆ. ಸಾಂವಿಧಾನಿಕ ಹಕ್ಕು ಮತ್ತು ಧಾರ್ಮಿಕ ಹಕ್ಕು, ಆರ್ಟಿಕಲ್ 25 and 26.
ಭಾರತೀಯ ಸಂವಿಧಾನದ ಆರ್ಟಿಕಲ್ 25 ವೈಯಕ್ತಿಕವಾಗಿ ಧರ್ಮವನ್ನು ಪಾಲಿಸುವ ಹಕ್ಕು ನೀಡಿದರೆ, ಆರ್ಟಿಕಲ್ 26 ಒಂದು ಧಾರ್ಮಿಕ ಪಂಗಡಕ್ಕೆ ತನ್ನದೇ ಆದ ಆಚಾರ ವಿಚಾರಗಳನ್ನು ನಿರ್ವಹಿಸುವ ಹಕ್ಕು ನೀಡುತ್ತದೆ. ಶಬರಿಮಲೆಯ ಅಯ್ಯಪ್ಪ ಭಕ್ತರು ಒಂದು ವಿಶಿಷ್ಟ ಪಂಗಡದವರಾಗಿದ್ದು, ಅಲ್ಲಿನ ನೈಷ್ಠಿಕ ಬ್ರಹ್ಮಚರ್ಯ ಆಚರಣೆಯನ್ನು ಕಾಪಾಡುವುದು ಅವರ ಸಾಂವಿಧಾನಿಕ ಹಕ್ಕು. ಮಸೀದಿಗಳಲ್ಲಿ ಮಹಿಳೆಯರ ಸ್ಥಿತಿ ಒಂದು ಕಹಿ ಸತ್ಯ. ನೀವು ಹೇಳಿದಂತೆ ಮಸೀದಿಗಳಲ್ಲಿ ಮಹಿಳೆಯರ ಪ್ರವೇಶದ ಬಗ್ಗೆ ಸಂಶೋಧನೆ ಏನು ಹೇಳುತ್ತದೆ? ವಾಸ್ತವ, ಭಾರತದ ಬಹುತೇಕ ಸುನ್ನಿ ಮಸೀದಿಗಳಲ್ಲಿ ಮಹಿಳೆಯರಿಗೆ ಪ್ರವೇಶವಿಲ್ಲ. ಒಂದು ವೇಳೆ ಇದ್ದರೂ ಅವರು ಪುರುಷರಿಗಿಂತ ಬೇರೆಯಾದ ಸಣ್ಣ ಜಾಗದಲ್ಲಿ ಪ್ರಾರ್ಥಿಸಬೇಕು. ಪ್ರಶ್ನೆ: ಸುಪ್ರೀಂ ಕೋರ್ಟ್ನಲ್ಲಿ ಶಬರಿಮಲೆ ಬಗ್ಗೆ ಹೋರಾಡಿದವರು ಮಸೀದಿಗಳಲ್ಲಿ ಮಹಿಳೆಯರಿಗೆ ಇಮಾಮ್ ಅಂದರೆ ಪ್ರಾರ್ಥನೆ ಮುನ್ನಡೆಸುವವರು ಎಂದು ಕೇರುತ್ತಿಲ್ಲ. ಇಲ್ಲಿ ಅವರ ಲಿಂಗ ಸಮಾನತೆ ಎಲ್ಲಿ ಹೋಯಿತು? ಚರ್ಚ್ಗಳ ಅಧಿಕಾರ ಶ್ರೇಣಿ, ಕ್ಯಾಥಲಿಕ್ ಹೈರಾರ್ಕಿ. ಕ್ಯಾಥಲಿಕ್ ಚರ್ಚ್ಗಳಲ್ಲಿ ಮಹಿಳೆಯರು ಪಾದ್ರಿ ಎಂದರೆ ಪ್ರೀಸ್ಟ್ ಆಗಲು ಅವಕಾಶವಿಲ್ಲ. ಇದು ಕೇವಲ ಪುರುಷರಿಗೆ ಮಾತ್ರ ಮೀಸಲು. ವ್ಯಾಟಿಕನ್ ಸಿಟಿನ ನಿಯಮಗಳ ವಿರುದ್ಧ ಯಾವ ಎಡಪಂಥೀಯರೂ ಪ್ರತಿಭಟನೆ ನಡೆಸುವುದಿಲ್ಲ, ಏಕೆಂದರೆ ಅಲ್ಲಿ ಅವರಿಗೆ ರಾಜಕೀಯ ಲಾಭವಿಲ್ಲ ಅಥವಾ ಭಯವಿದೆ. ಶಬರಿಮಲೆಗೆ ಹೋದವರ ಹಿನ್ನೆಲೆ, ದ ಆಕ್ಟಿವಿಸ್ಟ್ ಬ್ಯಾಕ್ಗ್ರೌಂಡ್. ಶಬರಿಮಲೆಗೆ ನುಗ್ಗಲು ಪ್ರಯತ್ನಿಸಿದ ಮಹಿಳೆಯರ ಹಿನ್ನೆಲೆಯನ್ನು ಒಮ್ಮೆ ಗಮನಿಸಿ. ಅವರೆಲ್ಲರೂ ಭಕ್ತರಲ್ಲ, ಬದಲಾಗಿ ರೆಹನಾ ಫಾತಿಮಾ ಅಂತಹ ಆಕ್ಟಿವಿಸ್ಟ್ಗಳು. ಇವರು ಈ ಹಿಂದೆ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದ ಇತಿಹಾಸ ಹೊಂದಿರುವವರು. ಇವರ ಉದ್ದೇಶ ದರ್ಶನ ಪಡೆಯುವುದಾಗಿದ್ದರೆ ಶಬರಿಮಲೆಯ ಆಚಾರದಂತೆ 41 ದಿನಗಳ ವ್ರತ ಮಾಡಬೇಕಿತ್ತು. ಆದರೆ ಇವರು ಹೋಗಿದ್ದು ಪೊಲೀಸ್ ರಕ್ಷಣೆಯಲ್ಲಿ, ಕೇವಲ ಪ್ರಚಾರಕ್ಕಾಗಿ. ನಿಮ್ಮ ಸಮಾನತೆಯ ಹೋರಾಟ ಯಾವಾಗಲೂ ದೇವಸ್ಥಾನದ ಬಾಗಿಲಲ್ಲೇ ನಿಲ್ಲುತ್ತದೆ, ಮಸೀದಿಯ ಒಳಗೇಕೆ ಪ್ರವೇಶಿಸುವುದಿಲ್ಲ? ಅಯ್ಯಪ್ಪ ಸ್ವಾಮಿ ನೈಷ್ಠಿಕ ಬ್ರಹ್ಮಚಾರಿ ಎನ್ನುವುದು ನಮ್ಮ ನಂಬಿಕೆ. ನಂಬಿಕೆ ಇರುವವರು ಅಲ್ಲಿಗೆ ಹೋಗುತ್ತಾರೆ, ನಂಬಿಕೆ ಇಲ್ಲದವರು ಹೋಗಿ ಅಲ್ಲಿ ಏನು ಮಾಡುತ್ತಾರೆ? ಶಬರಿಮಲೆ ಒಂದು ಪ್ರವಾಸಿ ತಾಣವಲ್ಲ, ಅದು ಕೋಟ್ಯಾಂತರ ಭಕ್ತರ ಶ್ರದ್ಧಾಕೇಂದ್ರ. ಅಲ್ಲಿಗೆ ಬೇಕಾಗಿರುವುದು ಭಕ್ತರೇ ಹೊರತು ಆಕ್ಟಿವಿಸ್ಟ್ಗಳಲ್ಲ. ಹಿಂದೂಗಳೇ, ಇನ್ನಾದರೂ ಎಚ್ಚೆತ್ತುಕೊಳ್ಳಿ, ಈ ಭಂಡ ಸೊಗಲಾಡಿಗಳಿಗೆ ತಕ್ಕ ಉತ್ತರ ಕೊಡಿ ಎಂತ ಹೇಳುತ್ತಾ, ಈ ವಿಡಿಯೋ ನಿಮಗೆ ಸರಿ ಎನಿಸಿದರೆ ಶೇರ್ ಮಾಡಿ. ಧರ್ಮದ ರಕ್ಷಣೆಗಾಗಿ ಧ್ವನಿ ಎತ್ತಿ. ಸ್ವಾಮಿಯೇ ಶರಣಂ ಅಯ್ಯಪ್ಪ. ಇಂತಹ ಮತ್ತಷ್ಟು ವಿಶ್ಲೇಷಣಾತ್ಮಕ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು.